ಮಹದೇವಪುರ ವಲಯ ಕಚೇರಿಯ ಮುಂದೆ ಬಿದ್ದಿರುವಂತಹ ರಾಶಿ ಕಸ. ವಿನಯ್ ಕುಮಾರ್ ತರೀಕೆರೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಡಿಸಿಎಂ ಅವರ ಮನೆ ಮುಂದೆ ಕಸನ ಹಾಕಿ ಇರುವಂತ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಡಿಸಿಎಂ ಅವ್ರ ಮನೆ ಮುಂದೆ ಇರ್ತಿದ್ದಾರೆ. ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಬೇಕು ಅಂದ್ರೆ ಇಲ್ಲಿಂದನೇ ಆರಂಭ ಅಂತ ಪ್ರತಿ ಮನೆಯ ಪ್ರಾಬ್ಲಮ್ ಇದು. ನಾವು ಟನ್ ಗಟ್ಲೆ ಕಸ ಅಂತ ಅಂದ್ಬಿಟ್ಟು ಇಲ್ಲೇ ಇವ್ರ ಚೇಂಬರ್ ಒಳಗೇನೆ ಹಾಕಿ ಹೋರಾಟ ಮಾಡೋಂಥ ಕೆಲಸನ ಮಾಡ್ತೀವಿ. ನೀವು ಹೇಳಲಿಕ್ಕೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು, ಇದು ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ. ನಿಮ್ ಕೆಲಸ ನೀವು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಹೋರಾಟ ಮಾಡೋಂಥ ಅವಶ್ಯಕತೆ ನಮಗಿರಲ್ಲ. ಅಧಿಕಾರಿಗಳೇ ಅಲ್ಲಿ ತಪ್ಪು ಮಾಡುವಾಗ ನಾವು ಮಾಡ್ತೀವಿ ಅಷ್ಟೇ. ಇನ್ಸ್ಪೆಕ್ಷನ್ ಅಲ್ಲಿ ಏನು ಆಕ್ಷನ್ ತಗೊಂಡ್ರಿ ಸರ್? ಅದನ್ನೇ ಈಗ ಸರಿ ಮಾಡಬೇಕು ಅಂತಂದ್ರೆ ಎಷ್ಟು ದಿನ ಅಂತ ಸರಿ ಮಾಡೋದು ಸರ್? ಇವರು 1400 ಕೋಟಿ ಬಜೆಟ್ ಇಟ್ರಲ್ಲ, ಈ ಹಣ ಎಲ್ಲ ಎಲ್ಲೋಗ್ತಿದೆ ಸ್ವಾಮಿ? ಒಂದು ಡಸ್ಟ್ಬಿನ್ ಇಡೋ ಅಂತ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ 1400 ಕೋಟಿ ತಗೊಂಡು ಏನ್ ಸ್ವಾಮಿ ಮಾಡ್ತೀರಾ ನೀವು? ಡಿಸಿಎಂ ಅವ್ರಿಗೆ ಕೊಡ್ಲಿ ರಿಪೋರ್ಟ್ನ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಓಕೆ ವೀಕ್ಷಕರೇ, ಪ್ರತಿನಿತ್ಯವೂ ಕೂಡ ಕಸ 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 ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿ ಪರಿವರ್ತನೆ ಆಯ್ತಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತಂದ್ರೆ, ಮಹದೇವಪುರ ವಲಯ ಕಚೇರಿಯ ಮುಂದೆ ಬಿದ್ದಿರುವಂತಹ ರಾಶಿ ಕಸ. ಈ ಕಸವನ್ನ ದಾಟ್ಕೊಂಡು ಹೋಗ್ಬೇಕಾದಂತಹ ಪರಿಸ್ಥಿತಿ ಇವತ್ತಿದೆ. ಇನ್ಫ್ಯಾಕ್ಟ್ ನೀವು ನೋಡಬಹುದು, ಒಂದು ಕಡೆ ಜಿಬಿಎ ಕಚೇರಿಯ ಮುಂದೆ ಕಸ ಇರುವಂತಹದರ ದೃಶ್ಯಗಳು. ಬಹುಶಃ ಯಾಕಿಂತ ಅವಮಾನ ಜಿಬಿಎಗೆ ಆಗ್ತಿದೆ ಅನ್ನುವಂಥದ್ದಕ್ಕೆ ಉತ್ತರವನ್ನ ಕೂಡ ಜೆಡಿಎಸ್ ಕಾರ್ಯಕರ್ತರಿಂದ ಪಡ್ಕೊಳ್ಳೋಣ. ವಿನಯ್ ಕುಮಾರ್ ತರೀಕೆರೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಡೆಪ್ಯೂಟಿ ಕಮಿಷನರ್ ಶಶಿಕುಮಾರ್ ಅವರು ನನ್ನ ಜೊತೆ ಇದ್ದಾರೆ. ಸರ್, ಜಿಬಿಎಗೆ ಇದೊಂದು ದೊಡ್ಡ ಅವಮಾನ ಅಲ್ವಾ ಸರ್, ಕಸ ತಂದು ಸುರಿಯೋದು? ಅಲ್ಲ, ಕಸ ತಂದು ಸುರಿಯೋದು ಅವಮಾನನೇ. ಅವಮಾನದ ಅಂತಂದ್ರೆ ಏನಾಗಿತ್ತಂದ್ರೆ, ಈಗ ನಮ್ಮ ಜಿಬಿಎ ಅಂತ ಆದ್ಮೇಲೆ 5 ಕಾರ್ಪೊರೇಷನ್ ಏನಾಯ್ತು, ನಮ್ಮ ಈಸ್ಟ್ ಕಾರ್ಪೊರೇಷನ್ ಅಂತ ಆಗಿದೆ. ಈಗ ಮಹದೇವಪುರ ಝೋನ್ ಅಂತ ಇದ್ದಿತ್ತು. ಈಗ 2 IAS ಆಫೀಸರ್ಗಳು ಕೊಟ್ಟಿದ್ದಾರೆ ನಮ್ಗೆ. ಈಗ ಪ್ರತಿಯೊಂದು ಕಾರ್ಪೊರೇಷನ್ಗೂ 2 IAS ಆಫೀಸರ್ಗಳು ಬಂದಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ? ಅಭಿವೃದ್ಧಿ ಮಾಡಬೇಕು ಅಂತ. ಒಬ್ಬರನ್ನ ಡೆವಲಪ್ಮೆಂಟ್ ಕಮಿಷನರ್ ಅಂತಾನೆ ಅಪಾಯಿಂಟ್ ಮಾಡಿದ್ದಾರೆ, ಒಬ್ಬ IAS ಆಫೀಸರ್, ಇನ್ನೊಬ್ಬರ ಕಮಿಷನರ್ ಅಂತ ಮಾಡಿದ್ದಾರೆ. 2 ಕಮಿಷನರ್ ಸಹ ಡೈಲಿ ಬೆಳಗ್ಗೆನೆ ಸ್ಪಾಟ್ ಇನ್ಸ್ಪೆಕ್ಷನ್ ಗಳಿಗೆ ಹೋಗ್ತಾ ಇದ್ದಾರೆ. ಮೇನ್ ಈಗ ನಮ್ಮ ಟಾರ್ಗೆಟ್ ಏನಂದ್ರೆ, ಸಿಎಂ ಸರ್ ಹೇಳಿರೋ ಪ್ರಕಾರ ರೋಡ್ಗಳಲ್ಲಿ ರಸ್ತೆ ಗುಂಡಿ ಏನಿದೆ, ರಸ್ತೆ ಗುಂಡಿಗಳು ಮುಚ್ಚಬೇಕು. ನಾವೀಗ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಆದ್ಯತೆ ಕೊಡಿ. ಫಂಡ್ ಇಲ್ಲ ಅಂತ ಕೂಡ ನಾವು ಫಂಡ್ ಕೊಡ್ತೀವಿ ಅಂತಾನೆ ಸಿಎಂ ಸರ್ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಎಲ್ಲಾ ಕಡೆ ಓಡಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಕೆಲವೊಂದು ರೋಡ್ಗಳಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಆ ಟ್ರಾಫಿಕ್ ನ ಕಡಿಮೆ ಮಾಡ್ಬೇಕು ಅಂತೇಳಿ ನಾವೇನ್ ಮಾಡ್ತಾ ಇದೀವಿ, ಈಗ ಎಲ್ಲ ಅಕ್ವೈರ್ ಮಾಡ್ಕೊಬೇಕು ಈಗ ಜಾಗಗಳು. ಅದನ್ನು ಕೂಡ ಈಗ ಸ್ಪೀಡ್ ಅಪ್ ಆಗಿದೆ ವರ್ಕ್. ನಿಮ್ಗೆ ಈಗ 2 IAS ಆಫೀಸರ್ ಕೂತ್ಕೊಂಡು ಡೈಲಿ ಮೀಟಿಂಗ್ ಗಳು ಮಾಡಿ, ಯಾರು ಜಾಗ ಕೊಡಲ್ಲ ಅಂತ ಹೇಳಿದ್ರೆ, ಕೆಲವೊಂದ್ ಕಡೆ ಏನಾಗಿದೆ ನಿಮ್ಗೆ, ಈಗ ಈ ವರ್ತೂರ್ ಮೈನ್ ರೋಡ್ ಆ ಕಡೆ ಹೋದ್ರೆ ಆಲ್ರೆಡಿ ರೋಡ್ ಅಗಲ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಿದೀವಿ. ಕೆಲವೊಂದು ಮನೆ ಓನರ್ಗಳು ನಿಮ್ಗೆ ಜಾಗ ಬಿಟ್ಕೊಡ್ತಾ ಇಲ್ಲ. ಜಾಗ ಬಿಟ್ಕೊಡ್ತಾ ಇದ್ರೆ ಅಂತವ್ರನ್ನೆಲ್ಲ ನಾವು ಕರೆದು ಈಗ ಆಫೀಸ್ಗೆ ಕನ್ವಿನ್ಸ್ ಮಾಡಿ ಈಗೆಲ್ಲ ಅವರೆಲ್ಲ ಜಾಗ ಬಿಟ್ಕೊಡಕ್ಕೆ ಒಪ್ಕೊಂಡಿದ್ದಾರೆ. ಈಗ ಸರ್, ಸರಿಯಾದ ರೀತಿಯಲ್ಲಿ ಕಸವನ್ನ ಎತ್ತೋದಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಜಿಬಿ ಅನ್ನುವಂತ ದೊಡ್ಡ ಆರೋಪ ಇದೆ. ಯಾಕೆಂತಂದ್ರೆ ದಿನ ಬೆಳಗಾದ್ರೆ ದೊಡ್ಡ ಪ್ರದೇಶ ಇದೆ. ಆಕ್ಚುಲಿ ವೈಟ್ ಫೀಲ್ಡ್ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ITBT ಅಲ್ಲಿ ಕೆಲಸ ಮಾಡುವಂತವ್ರು. ಅಂದ್ರೆ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಬೇಕು ಅಂದ್ರೆ ಇಲ್ಲಿಂದನೇ ಆರಂಭ ಅಂತ. ಅದನ್ನೇ ಈಗ ಸರಿ ಮಾಡಬೇಕು ಅಂತಂದ್ರೆ ಎಷ್ಟು ದಿನ ಅಂತ ಸರಿ ಮಾಡೋದು ಸರ್? ಎಲ್ಲರಿಗೂ 2 ತಿಂಗಳಾಯ್ತು ಈಗ ಸ್ವಲ್ಪ ಅಡಿಷನಲ್ ಆಗಿ ಸ್ಟಾಫ್ ಎಲ್ಲ ಡೆಪ್ಯೂಟ್ ಮಾಡಿದ್ದಾರೆ ಈಗ ನಮ್ಮ ಇದ್ರಲ್ಲಿ. ಹಾಗಾಗಿ ಈಗ ಕೆಲಸಗಳು ನಿಮ್ಗೆ ಫಾಸ್ಟ್ ಆಗಿ ಆಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ದು ಇಂಜಿನಿಯರಿಂಗ್ ಸೆಕ್ಷನ್ ಗಳಾಗ್ಲಿ, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ. ನಾನು ಹೇಳ್ತೀನಿ ಕೇಳಿ, ನಲ್ಲೂರಹಳ್ಳಿಯಿಂದ ಸಿದ್ದಾಪುರ ರೋಡ್ ಅಲ್ಲಿ ನೀವ್ ಇನ್ಸ್ಪೆಕ್ಷನ್ 3 ದಿನದ ಮುಂಚೆ ಮಾಡಿದೀರಾ. ಅಲ್ಲಿ ಹೊಸದಾಗಿ ಆ BWSSB ಲೈನ್ ನ ಆ ಪ್ರೈವೇಟ್ ಲೇಔಟ್ ಗಳಿಗೆ ತಗೊಂಡು ಹೋಗ್ಲಿಕ್ಕೆ ಅಂತ ಬಿಟ್ಟು ಆ ಲೇಔಟ್ ಓನರ್ಸ್ ಅಸೋಸಿಯೇಷನ್ ಇಂದ ರಸ್ತೆನ ಅಗದು
ಪೈಪ್ ತಗೊಂಡೋಗಿದ್ದಾರೆ 2 ಹತ್ರ ಇದುವರೆಗೂ. ಇನ್ಸ್ಪೆಕ್ಷನ್ ಅಲ್ಲಿ ಏನ್ ಆಕ್ಷನ್ ತಗೊಂಡ್ರಿ ಸರ್ ನೀವು? ಆಕ್ಷನ್ ಅಂದ್ರೆ ಈಗ ನಮ್ದೇನಾಗುತ್ತೆ ಅಂದ್ರೆ ನಾನು ಡೆಪ್ಟಿ ಕಮಿಷನರ್ ರೆವಿನ್ಯೂ ಅಷ್ಟೇ, ನಮ್ಮ ವ್ಯಾಪ್ತಿಗೆ ಬರಲ್ಲ. ಆಯ್ತು ಸರ್, ಈಗ ನಿಮ್ಮ ಅಧಿಕಾರಿಗಳೇ ಬರ್ತಾರೆ, ನಿಮ್ಮ ಅಧಿಕಾರಿಗಳು ಇಲ್ಲ ಅಲ್ವಾ? ಅಧಿಕಾರಿ ಕರ್ಸಿ ಅವ್ರ ಹತ್ರನೇ ಕ್ವಶನ್ ಕೇಳೋಣ, ಏನ್ ಆಕ್ಷನ್ ತಗೊಂಡ್ರು ಅಂತ. ಅಧಿಕಾರಿ ಬರ್ತಾರ, ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿದ್ದಾರೆ. ಈಗ ನಮ್ಮ ಕಮಿಷನರ್ ಇಲ್ಲ ಈಗ. ಸರ್ ನನ್ ಪ್ರಶ್ನೆ ಇರೋದು ಸರ್, ಅಂದ್ರೆ ಪ್ರತಿನಿತ್ಯ ಕಸ ಎತ್ತುವಂತದ್ದು ಅದು ಡ್ಯೂಟಿ, ಪ್ರತಿನಿತ್ಯ ನಡಿಬೇಕು. ಆ ಪ್ರಕ್ರಿಯೆ ಯಾಕೆ ಫೇಲ್ ಆಗ್ತಿದೆ ಅಂತ, ಅಂದ್ರೆ ಅಧಿಕಾರಿಗಳು ಸರಿಯಾಗಿ ಅಬ್ಸರ್ವ್ ಮಾಡ್ತಿಲ್ವಾ? ಅವ್ರು ನಮ್ಮ ಇವ್ರು ಕಮಿಷನರ್ ಇಬ್ಬರು ಸಹ ಡೆವಲಪ್ಮೆಂಟ್ ಕಮಿಷನರ್ ಸೇರಿ ಇಬ್ರು ಫಾಲೋ ಅಪ್ ಮಾಡ್ತಿದ್ದಾರೆ ಪ್ರತಿಯೊಂದು ವಿಷಯಗಳನ್ನು. ಡೆವಲಪ್ಮೆಂಟ್ ವರ್ಕ್ಗೋಸ್ಕರನೇ ಅಂತ ಹೇಳಿ ನಮ್ಮ ಕಮಿಷನರ್ ಒಬ್ಬರನ್ನ ಅವ್ರು ಅಪಾಯಿಂಟ್ ಮಾಡೋದು. ಸ್ನೇಹಲ್ ಸುಧಾಕರ್ ಸರ್ ಅಂತಿದ್ದಾರೆ, ಅವ್ರು ಇದಾರೆ, ಬರ್ತಾರೆ ಅವ್ರ ಆಫೀಸ್ಗೆ. ಈಗ ಬಂದಾಗ ಬೇಕಾದ್ರೆ ಅವ್ರ ಹತ್ರ ನಾನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ನಮ್ಮ ಸೋಮವಾರ ನಮ್ಮ ಇವ್ರು ಕಮಿಷನರ್ ಬರ್ತಾರೆ, ಅವರ ಸಮಸ್ಯೆಗಳೇನಿದೆ ಅದನ್ನ ಹೇಳಿ ನಾವು ಪರಿಹರಿಸಕ್ಕೆ ಆದಷ್ಟು ಬೇಗ ಕ್ರಮ ತಗೊಳಕ್ ಕೇಳ್ತೀನಿ. ಏನು ರಸ್ತೆ ಗುಂಡಿಗಳನ್ನ ಮುಚ್ಚುವಂತ ಪ್ರಯತ್ನ ಮಾಡ್ತಿದೀವಿ ಅಂತ ಹೇಳಿದ್ರಿ, ಹೌದು, ಅದನ್ನ ಒಪ್ಕೊಳ್ಳೋಣ. ಆದ್ರೆ ನಿಮ್ ಕಣ್ಮುಂದೆನೆ ಈಗ ಪ್ರೈವೇಟ್ ಪಾರ್ಟಿ ಬಂದ್ಬಿಟ್ಟು ಗುಂಡಿ ತೋಡ್ಬಿಟ್ಟು ಪೈಪ್ ತಗೊಂಡ್ ಹೋಗ್ತಾ ಇದಾರೆ, ಅವ್ರ ಮೇಲೆ ಯಾವ್ದು ಕ್ರಮ ಇಲ್ವಲ್ಲ ಸರ್? ಕಂಪ್ಲೇಂಟ್ ಬಂದಿದೆ, ನಾವೇ ಖುದ್ದಾಗಿ ಅವ್ರ ಹತ್ರ 5-6 ಸಲ ಹೇಳಿದೀವಿ, ರಿಕ್ವೆಸ್ಟ್ ಮಾಡಿದೀವಿ, ಇದನ್ನ ಗುಂಡಿ ಮುಚ್ಚಿ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಅಂತ. ಇಲ್ಲೇ ನಮ್ಮ ಹುಡುಗರು ಇದಾರೆ ಒಂದಿಬ್ರು, ಅವ್ರವ್ರ ಫ್ರೆಂಡ್ ಗಳೇ ಬಿದ್ದಿದ್ದಾರೆ ಸರ್ ಆ ಗುಂಡಿನಲ್ಲಿ. ಇಷ್ಟು ಬೇಜಾರ್ ನೀವ್ ಆಫೀಸರ್ ಆಗಿ ಅವ್ರ ಮೇಲೆ ಹಾಕಿ ಫೈನು. ರಸ್ತೆನ ಡ್ಯಾಮೇಜ್ ಮಾಡೋದು ನಮ್ ಟ್ಯಾಕ್ಸ್ ಅಮೌಂಟ್ ಅಲ್ವಾ? ಇದಕ್ಕೆ ಯಾರು ಹೊಣೆ ಆಗಾದ್ರೆ? ಅವ್ರು ಹೆಂಗೆ ಸರ್ ಪ್ರೈವೇಟ್ ಪಾರ್ಟಿಯಲ್ಲಿ ಬಂದ್ಬಿಟ್ಟು ಗುಂಡಿ ತೋಡ್ತಾರೆ? ಅದಕ್ಕೆ ಪರ್ಮಿಷನ್ ತಗೊಂಡಿದಾರ? ಅದನ್ನ ಮುಚ್ಚು ಇಲ್ಲ ಸರ್, ಅದನ್ನ ಮುಚ್ಚು ಇಲ್ಲ, ಇದುವರೆಗೂ ಮುಚ್ಚಿಲ್ಲ. 1 ತಿಂಗಳಾಯ್ತು ಅವ್ರ ಪೈಪ್ ಹಾಕಿ, 1 ತಿಂಗಳಾಯ್ತು ಪೈಪ್ ಹಾಕಿ, ಇನ್ನ ಮುಚ್ಚಿಲ್ಲ. ಸಿದ್ದಾಪುರ ಇಂದ ನಲ್ಲೂರಹಳ್ಳಿ ರೋಡ್ ಅಲ್ಲಿ ಎಷ್ಟು ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ಇನ್ಸ್ಪೆಕ್ಷನ್ ಮತ್ತೆ ಮಾಡಿ, 3 ದಿನದ ಮುಂಚೆ ಮಾಡಿದ್ದಾರೆ, ಮತ್ತೆ ಮಾಡಿ ಅದು ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಬಂದು ತೋರಿಸ್ತೀವಿ. ನಲ್ಲೂರಹಳ್ಳಿ ಯಾರು ಬರ್ತಾರೆ ನೋಡಿ, AW ಕರ್ಸಿ ಸರ್, ಅವರು AW ಹೇಳಿ ಒಂದು ಫೋನ್ ಮಾಡಿ ಹೇಳಿ. ನಲ್ಲೂರಹಳ್ಳಿ ರೋಡ್ ಅಂತ ನೋಡಿದ್ರೆ ತೋರ್ಸು. ಆಮೇಲೆ ರಸ್ತೆ ಆಗಿದ ತಕ್ಷಣ ಡಾಂಬೀಕರಣ ಮಾಡಿದ ತಕ್ಷಣನೇ ಮತ್ತು ಮರುದಿನನೇ ರಸ್ತೆ ಆಗಿದ್ದಾರೆ. ಅಲ್ಲಿ ಹೋಗಿ ಸಾರ್ವಜನಿಕರು ಇಲ್ಲ ನಮ್ಮಂತರು ಹೋಗಿ ಕೇಳಿದ್ರೆ ಅಲ್ಲೊಬ್ಬ ಪುಡಾರಿ ಯಾರನ್ನ ಆಗಿರ್ತಾನೆ, ಯಾರು ಇಂಪ್ಲೂಯೆನ್ಸ್ ತಗೊಂತಾನೆ, ಅವನ್ ಬರ್ತಾನೆ. ಕೇಳಿದ್ರೆ ಟ್ಯಾಕ್ಸ್ ಕಟ್ಟಿದೀವಿ ಅಂತಾರೆ. ಅದು ಒಂದು ಹಾರ್ಡ್ ಕಾಪಿ ಯಾವ್ದು ತೋರ್ಸೋದಿಲ್ಲ. ಅದಕ್ಕೆ ಪರ್ಮಿಷನ್ ಇದೆಯಾ ಸರ್? ಟ್ಯಾಕ್ಸ್ ಕಟ್ಟೋದು ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಅವ್ರು ಒಬ್ಬರೇ ಅಂತಲ್ಲ. ಅಲ್ಲ ರಸ್ತೆ ಟ್ಯಾಕ್ಸ್ ಕಟ್ಟೋದಕ್ಕೆ ಸಂಬಂಧ ಇಲ್ಲ. ಅಲ್ಲ ಅದನ್ನ ಅಗಿಯಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ ಅಂತ ಹೇಳಿ ಪರ್ಮಿಷನ್ ಕೊಡುವಂತದ್ದು ಯಾರು? ನೋಡಿ, ರಸ್ತೆ ಆಗಕ್ಕೆ ಟ್ಯಾಕ್ಸ್ ಕಟ್ಟೋದಕ್ಕೆ ಬೇರೆ ಬೇರೆ, ಅದು ರಸ್ತೆ ಟ್ಯಾಕ್ಸ್ ಕಟ್ಟೋದು ಬೇರೆ. ಅಲ್ಲ ರಸ್ತೆ ಆಗಕ್ಕೆ ಎಲ್ಲ ಇದೆ, ರಸ್ತೆ ಆಗಕ್ಕೆ ಪರ್ಮಿಷನ್ ಕೊಡಲ್ಲ ನಾವು. ಮಾಡಿ ಈ ಒಂದು ಲೊಕೇಶನ್ ಮಾಡ್ಕೊಡ್ತೀವಿ, ಇಮಿಡಿಯೇಟ್ ಲೊಕೇಶನ್ ತಗೊಳ್ಳಿ. ಅವ್ನು ಅಗದಿರೋದು ಯಾವ ಪರ್ಮಿಷನ್ ತಗೊಂಡಿದ್ದಾನೆ ಅಂತ. ಇವ್ರು ಇದೇ ರೀತಿಯಲ್ಲಿ 1 ತಿಂಗಳಾದ್ರೂ ಬಿಟ್ಟಿದ್ದಾರೆ. ರಸ್ತೆ ಹಾಕುವಂತದ್ದು ನಮ್ಮ ಟ್ಯಾಕ್ಸ್ ಸಾರ್ವಜನಿಕರ ಟ್ಯಾಕ್ಸ್ ಫೈನ್ ಹಾಕಿ ಸರ್ ಅಂತವ್ರ ಮೇಲೆ. ನಮ್ಮ ದುಡ್ಡಲ್ಲಿ ಅಗೆ ಹಾಕಿ ಯಾವ್ದೋ ಒಬ್ಬ ಕೇಬಲ್ ಅವನು KEB ಅವನ ಹೆಸರು ಹೇಳ್ಕೊಂಡು ಇದು ದೊಡ್ಡ ಹಗರಣ ಆಗ್ತಾ ಇದೆ, ಹಗಲ್ ದರೋಡೆ ಮಾಡ್ತಾ ಇದಾರೆ. ಇದರಲ್ಲಿ ಕೇಳಿದ್ರೆ ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡಿದೀವಿ, MLA ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ನೊಬ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಪರ್ಮಿಷನ್ ಕೊಡುವಂತದ್ದು ಯಾರು? ಅವ್ರು ಆಗಿದ್ರೆ ಫಸ್ಟ್ ಆಗಿರ್ಬೋದು. ಏನು ಡಾಂಬಕೆರೆ ನಮ್ಮಿಂದಾನೆ ಪರ್ಮಿಷನ್ ತಗೋಬೇಕು. ಅವ್ರ ಮೇಲೆ ಕೇಸ್ ಯಾಕೆ ಆಗ್ತಾ ಇಲ್ಲ? ಅಧಿಕಾರಿಗಳ ಮೇಲೆ ನಾವ್ ಇನ್ನು ಮುಂದೆ ಕೇಸ್ ಕೊಡ್ತೀವಿ. ಅಧಿಕಾರಿಗಳು ನೀವು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ನಮ್ಮ ಟ್ಯಾಕ್ಸ್ ದಿಂದ ಅಧಿಕಾರಿಗಳು ತಾವು ನಮ್ಮ ಸೇವಕರು ಅಧಿಕಾರಿಗಳು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಸರ್, ಈಗ ಎಲ್ಲಾ ತೊಂದ್ರೆ ನಿಮಗೆ ಹೇಳಿದೀವಿ, ನೀವ್ ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ. ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ ಏನು ಆ ವ್ಯಾಪ್ತಿನಲ್ಲಿ ನಿಮ್ಮ ಒಂದು ಕೆಲಸವನ್ನ ನೀವು ಮಾಡಿ. ನಿಮ್ ಕೆಲಸ ನೀವು ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿರಲ್ಲ. ನಾನು ಇದು ಹೇಳ್ತೀನಿ ಅವ್ರಿಗೆ, ನಮ್ಮ ಇಬ್ರು ಕಮಿಷನರ್ಗಳಿಗೆ ಮಾತಾಡ್ತೀನಿ. ಈ ತರ ಸಮಸ್ಯೆಗಳನ್ನ ಹೇಳಿದ್ದಾರೆ ಅಂತ ಹೇಳಿ, ರಸ್ತೆದಾಗ್ಲಿ ಅಥವಾ ಇದು ಕಸದ್ದಾಗ್ಲಿ ಎಲ್ಲ ಮಾತಾಡಿ ನಾನು ಅವ್ರಿಗೆ ಹೇಳ್ತೀನಿ. ಅವ್ರ ಆಕ್ಷನ್ ತಗೊಂತಾರೆ. ಮತ್ತೆ ಡಸ್ಟ್ಬಿನ್ ಇಡೋಂತ ವ್ಯವಸ್ಥೆ ದಯವಿಟ್ಟು ಮಾಡಿ. ಯಾಕೆ ಈ ತರದ ಐಡಿಯಾ ಯಾಕೆ ಬಂತು ಅಂತ? ಕಸ ಕ್ಲೀನ್ ಮಾಡ್ತಿಲ್ವಾ ನಿಮ್ ಕ್ಷೇತ್ರದಲ್ಲಿ? ಸರ್, ಕಸ ಕ್ಲೀನ್ ಮಾಡ್ತಿಲ್ಲ ಅಲ್ಲ, ಕಸನ ಅವರು ಕಣ್ಣಿಗೆ ಅವ್ರಿಗೆ ಕಾಣಿಸ್ತಾ ಇಲ್ಲ. ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಕಣ್ಣಿಗೆ ಕಸ ಕಾಣಲ್ಲ, ಬರೀ ನೈಸ್ ರಸ್ತೆ ಅಷ್ಟೇ ಕಾಣುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ 3 ದಿನದ ಮುಂಚೆ ಇನ್ಸ್ಪೆಕ್ಷನ್ ಮಾಡಿರೋ ರಸ್ತೆ ಇವತ್ತು ಮೊನ್ನೆ ನೆನ್ನೆ 3 ದಿನ ನಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿದೀವಿ. ಒಂದೇ ಒಂದು ಬ್ಯಾಗ್ ಕಸನು ಸಹ ಅಲ್ಲಿಂದ ತೆಗೆದಿಲ್ಲ. ಓಕೆ, ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ರು ಈ ರೀತಿ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಇನ್ ಯಾವ ರೀತಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಇವರು? ಒಂದು. ಎರಡನೇದು, ಮಾದೇವಪುರದಲ್ಲಿ ಎಲ್ಲೂ ಸಹ
ಯಾವ ಒಂದು ಭಾಗದಲ್ಲೂ ಡಸ್ಟ್ಬಿನ್ ಇಡುವಂತ ವ್ಯವಸ್ಥೆ ಇಲ್ಲ. ಡಸ್ಟ್ಬಿನ್ ಇಟ್ರೆ ರಸ್ತೆಯಲ್ಲಿ ಹೋಗೋ ಮಗುಗೂ ಗೊತ್ತು ಅದಕ್ಕೆ ತಗೊಂಡೋ ಕಸ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಡಸ್ಟ್ಬಿನ್ ಇಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರು ಡೆಫಿನೆಟ್ಲಿ ರಸ್ತೆಲ್ಲೇ ಹಾಕೋದು. 8 ದಿನ 9 ದಿನ ಕಸದ ವ್ಯಾನ್ ಗಾಡಿ ಬರ್ಲಿಲ್ಲ ಅಂದ್ರೆ ಅವ್ರ ಎಲ್ಲಿ ತಗೊಂಡೋಗಿ ಎಸಿಬೇಕಾಗಾದ್ರೆ? ಪ್ರತಿ ಮನೆಯ ಪ್ರಾಬ್ಲಮ್ ಇದು. ಮಹದೇವಪುರದಲ್ಲಿರುವ ಪ್ರತಿ ಮನೆಯ ಪ್ರಾಬ್ಲಮ್. ಇದನ್ನ ಸಾಲ್ವ್ ಮಾಡಿ ಅಂತ ಹೇಳ್ಬಿಟ್ಟು ನಾವು 9 ತಿಂಗಳಿಂದ ಇವರಿಗೆ ಮನವಿಗಳನ್ನ ಕೊಡುವಂತ ಕೆಲಸಗಳನ್ನ ಮಾಡ್ತಾನೆ ಬಂದಿದೀವಿ JDS ವತಿಯಿಂದ. ಯಾವುದೇ ರೀತಿ ಸ್ಪಂದನೆ ಇಲ್ಲ. ಹಾಗಾಗಿ ಇವತ್ತು ಅವ್ರ ಕಸಾನೇ ಅದು, ಅವರ ರಸ್ತೆಯಲ್ಲಿ ಬಿದ್ದಿರುವಂತ ಕಸಾನ ತಗೊಂಡ್ಬಂದು ಅವ್ರಿಗೆ ಕೊಡುವಂತ ಒಂದು ಕೆಲಸ ಮಾಡಿದೀವಿ. ಇದಕ್ಕೂ ಏನು ಇವರು ಕೆಲಸನ ನಮಗ್ ಮಾಡ್ಕೊಡ್ಲಿಲ್ಲ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಟನ್ ಗಟ್ಲೆ ಕಸ ಅಂತ ಅಂದ್ಬಿಟ್ಟು ಇಲ್ಲೇ ಇವ್ರ ಚೇಂಬರ್ ಒಳಗೇನೆ ಹಾಕಿ ಹೋರಾಟ ಮಾಡುವಂತ ಕೆಲಸನ ಮಾಡ್ತೀವಿ. ಓಕೆ, ಅಂದ್ರೆ JDS ಇಂದ ಆದೇಶ ಇದೆಯಾ ಈ ತರ ಹೋರಾಟ ಮಾಡ್ಬೇಕು ಅಂತ ಹೇಳಿ? ಹೌದು, JDS ಅಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ, ಈ ರೀತಿ ಒಂದು ಸಾರ್ವಜನಿಕರ ಒಂದು ಮನೆ ಮುಂದೆ ಕಸನ ತಾಂಡೋಗಿ ಎಸ್ದ್ಬಿಟ್ಟು ಮಾಡುವಂತ ಕೆಲಸವನ್ನ ಮಾಡಬೇಡಿ, ಇದು ಸಾರ್ವಜನಿಕರಿಗೆ ಮಾಡುವಂತ ಅವಮಾನ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದನ್ನ ಇವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರಿಗೂ ಅವಮಾನ ಮಾಡುವಂತ ರೈಟ್ಸ್ ಯಾವುದೇ ಅಧಿಕಾರಿಗೂ ಇಲ್ಲ. ಅವರು ಆಕ್ಷನ್ ತಗೋಬಹುದು, ಫೈನ್ ಹಾಕಬಹುದು, ಅವ್ರ ಮೇಲೆ ಕೇಸ್ ಫೈಲ್ ಮಾಡಬಹುದು, ಏನ್ ಬೇಕಾದ್ರೆ ಮಾಡ್ಲಿ. ದಟ್ ಶುಡ್ ಬಿ ಇನ್ ಲೀಗಲ್ ವೇ. ಈ ರೀತಿ ಅವಮಾನ ಮಾಡುವಂತ ಕೆಲಸ ಫಸ್ಟ್ ಆಫ್ ಆಲ್ ನೀವು ಮಾಡ್ತಿರೋದೇ ತಪ್ಪು. ಅದಕ್ಕೆ ನಾವಲ್ಲಿ ಬೋರ್ಡ್ ಹಾಕೊಂಡಿದೀವಿ ನೋಡಿ, ಅಫೆನ್ಸ್ ವರ್ಸಸ್ ಅಫೆನ್ಸ್ ಅಂತ ಹೇಳ್ಬಿಟ್ಟು. ನೀವು ಮಾಡಿ, ನಾವು ಮಾಡ್ತೀವಿ. ನೀವು ಸರ್ಕಾರ ಆಗಿ ಅಧಿಕಾರಿಗಳಾಗಿ ಕಾನೂನನ್ನು ಪಾಲನೆ ಮಾಡುವಂತ ಅಧಿಕಾರಿಗಳಾಗಿ ನೀವೇ ತಪ್ಪು ಮಾಡ್ಬೇಕಾದ್ರೆ ಸಾರ್ವಜನಿಕರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದಲ್ಲ? ಅಧಿಕಾರಿಗಳೇ ಅಲ್ಲಿ ತಪ್ಪು ಮಾಡುವಾಗ ನಾವು ಮಾಡ್ತೀವಿ ಅಷ್ಟೇನೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಇಂಥ ಸಮಸ್ಯೆ ಎಲ್ಲ ಇರುತ್ತಾ ಅಂತ? ಬ್ರ್ಯಾಂಡ್ ಬೆಂಗಳೂರಲ್ಲಿ ನೀವು ಹೇಳಲಿಕ್ ಮಾತ್ರ ಬ್ರ್ಯಾಂಡ್ ಬೆಂಗಳೂರು, ಇದು ಬ್ಯಾಡ್ ಬೆಂಗಳೂರು ಆಗ್ಬಿಟ್ಟಿದೆ. ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗೋಗ್ಬಿಟ್ಟಿದೆ. ಯಾಕೆ? ಇವರು 1400 ಕೋಟಿ ಬಜೆಟ್ ಇಟ್ರಲ್ಲ ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಸೆಸ್ಗೆ ಅಂತ ಹೇಳ್ಬಿಟ್ಟು. ಪ್ರತಿ ಮನೆಗೆ 40 ರಿಂದ 400 ರೂಪಾಯಿ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಸ್ ಅಂತ ಹೇಳ್ಬಿಟ್ಟು ಹಾಕ್ತಾ ಇದಾರಲ್ಲ. ಈ ಹಣ ಎಲ್ಲ ಎಲ್ಲೋಗ್ತಿದೆ ಸ್ವಾಮಿ? ಯಾರ್ ಜೇಬಿಗೆ ಹೋಗ್ತಾ ಇದೆ ಹಾಗಾದ್ರೆ? ಒಂದು ಡಸ್ಟ್ ಬಿನ್ ಇಡೋಂತ ಯೋಗ್ಯತೆ ಇಲ್ಲ ಅಂತ ಹೇಳಿ ಹೇಳಿದ್ಮೇಲೆ 1400 ಕೋಟಿ ತಗೊಂಡು ಏನ್ ಸ್ವಾಮಿ ಮಾಡ್ತೀರಾ ನೀವು? ಯಾವ ಇಷ್ಟಾರ್ಥಕ್ ಮಾಡ್ತಾ ಇದೀರಾ? ಓನ್ಲಿ ಕಮರ್ಷಿಯಲ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು, ಅಪಾರ್ಟ್ಮೆಂಟ್ ಗಳು ಯಾರು ದುಡ್ಡು ಕೊಡ್ತಾರೆ ಅಂತವ್ರ ಹತ್ರ ಗಾರ್ಬೇಜ್ ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ನಿಮಗೆ ಟೈಮ್ ಇದೆ, ಗಾಡಿ ಇದೆ, ನಿಮ್ಮ ಒಂದು ಸಿಬ್ಬಂದಿಗಳಿದ್ದಾರೆ. ಸಣ್ಣ ಪುಟ್ಟ ಮನೆಯವ್ರ ಹತ್ರ ಇಲ್ವಾ? ಅವ್ರು ಕಟ್ಟಲ್ವಾ ಪ್ರಾಪರ್ಟಿ ಟ್ಯಾಕ್ಸ್? ಕರೆಕ್ಟ್. ಈಗ ನೀವೇನೋ ಒಂದಿನ ಹೋರಾಟ ಮಾಡ್ತೀರಿ, ಹೊರಟೋಗ್ಬಿಡ್ತೀರಿ, ಮತ್ತೆ ಇದೇ ಕಂಟಿನ್ಯೂ ಆಗ್ತಿರುತ್ತಲ್ಲ ಅಂತ. ನಾವ್ ಇದೇ ಕ್ಷೇತ್ರದ ವಾಸಿಗಳು, ಮಹದೇವಪುರದಲ್ಲೇ ಇರೋಂತವ್ರು ನಾವು. ಅದಂಗ್ ಒಂದಿನ ಮಾಡ್ಬಿಟ್ಟು ಹೋಗ್ತಿವಿ? ಅವ್ರು ಹೇಳಿದ್ದಾರೆ, ಒಂದು ಟೈಮ್ ಹೇಳಿದ್ದಾರೆ, ಈಗ ಎಲ್ಲಾ ರೀತಿಲಿ ಕೆಲಸಗಳನ್ನ ಮಾಡ್ತಾ ಇದೀವಿ, ನಾವ್ ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ಕಸ ವಿಲೇವಾರಿ ಸರಿಯಾದ ರೀತಿಲಿ ಆಗ್ತದೆ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆತರ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೀವೇ ಬಂದ್ ಕೇಳಿ, ನನಗೆ ಟನ್ ಗಟ್ಲೆ ಕಸ ತಂದ್ಬಿಟ್ಟು ಇಲ್ಲೇ ಹಾಕ್ತಿವಿ. ಯಾರುನು ಇಲ್ಲಿ ಮಹದೇವಪುರದ ಒಂದು ನಿವಾಸಿ ಏನಿದ್ದಾರೆ ಅವರು DK ಶಿವಕುಮಾರ್ ಅವ್ರ ಮನೆ ಮುಂದೆ ಹೋಗ್ಬಿಟ್ಟು ಹೋರಾಟ ಮಾಡಕ್ ಆಗಲ್ಲ. ಅವ್ರ ಕ್ಷೇತ್ರದಲ್ಲಿ ಯಾರು ರೆಸ್ಪಾನ್ಸಿಬಲ್ ಆಫೀಸರ್ಸ್ ಇದಾರೆ ಅವ್ರ ಹತ್ರನೇ ಬಂದ್ ಕೇಳಲಿಕ್ಕೆ ಆಗೋದು. ಇವ್ರುಗಳು ಇವ್ರ ಕೈಯಲ್ಲಿ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಇವ್ರ ಕೈಯಲ್ಲಿ ಅದನ್ನ ಸರಿಯಾದ ರೀತಿಲಿ ನಿಭಾಯಿಸಕ್ ಆಗ್ತಿಲ್ಲ, ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಚೀಫ್ ಸೆಕ್ರೆಟರಿ ಬರೀಲಿ ಲೆಟರ್ನ, DCM ಅವ್ರಿಗೆ ಕೊಡ್ಲಿ ರಿಪೋರ್ಟ್ ನ, ನಮ್ ಕೈಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಳ್ಳಿ, ಅದನ್ನಾದ್ರೂ ಮಾಡ್ಲಿ ಅಲ್ಲ. ಏನ್ ನೀವು ಆತರ ಅನ್ಕೋಬೇಡಿ. ಇವಾಗ ಬರೀ ಮಹದೇವಪುರ ಒಂದು ಕ್ಷೇತ್ರದಿಂದ ನಾವು ಈ ಅಭಿಯಾನ ಮಾಡ್ತಿರೋ ಅಂತದ್ದು. ಇದೇ ರೀತಿ ಮುಂದುವರೆದ್ರೆ DCM ಅವರ ಮನೆ ಮುಂದೆ ಕಸಾನ್ ಹಾಕಿ ಇಡೀ ಬೆಂಗಳೂರಲ್ಲಿ ಇರುವಂತ ಎಲ್ಲಾ JDS ಕಾರ್ಯಕರ್ತರು DCM ಅವ್ರ ಮನೆ ಮುಂದೆ ಇರ್ತೀವಿ. ಓಕೆ, ಡನ್. ವೆಲ್ ವೀಕ್ಷಕರೇ, ಇದು ಮಹದೇವಪುರ ಕ್ಷೇತ್ರದಲ್ಲಿ ಇರುವಂತಹ ಕಸದ ಸಮಸ್ಯೆಯ ಒಂದು ಚಿತ್ರಣ. ಇನ್ಫ್ಯಾಕ್ಟ್ ನಾನು ಬಹಳ ದಿನ ಆಗಿತ್ತು ಕಸ ಕಡ್ಡಿ ಅದೆಲ್ಲ ಸುದ್ದಿ ಮಾಡಿ. ಎನಿವೇಸ್, ಇದು ಮಹದೇವಪುರ ವಲಯದಲ್ಲಿ ನಡೀತಾ ಇರುವಂತಹದ್ದು ಕಸಕ್ಕೆ ಸಂಬಂಧಿಸಿದಂತಹ ಒಂದು ಹೋರಾಟ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಸರಿ ಹೋಗದೆ ಇದ್ರೆ DK ಶಿವಕುಮಾರ್ ಅವರ ಮನೆ ಮುಂದೆ ಕಸವನ್ನ ಸುರಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.